ಮಕರ ರಾಶಿಯವರಿಗೆ ರಾಶಿಯಾಧಿಪತಿ ಶನಿ 3ನೇ ಮನೆಯಲ್ಲಿ, ಆದರೆ ಶನಿ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇದೆ. ಗುರುವಿನ 9ನೇ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ 3 ಮತ್ತು 9 ಎರಡೂ ಮನೆಗಳು ಆಕ್ಟಿವೇಟ್ ಆಗುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸು ಯಾರೇ ಆಗಿರ್ಬೋದು, ನಿಮ್ಮ ತಂಗಿ ತಮ್ಮ ಯಾರೇ ಆಗಿರ್ಬೋದು, ಅವರಿಂದ ನಿಮಗೆ ತುಂಬ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ 2ನೇ ಮನೆ ರಾಹು, 2ನೇ ಮನೇಲಿ ರಾಹು, ಧನಸ್ಥಾನದಲ್ಲಿ ರಾಹು ಇದ್ದರೂ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಕಲಹ ಇರುತ್ತಲ್ಲ, ಆ ಕಲಹ ಎಲ್ಲ ಎಲ್ಲೋ ಒಂದು ಕಡೆ ಇವಾಗ ಗುರುವಿನ ಒಂದು ಬದಲಾವಣೆಯಿಂದ ಅದು ಕೂಡ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ನೀವೆಲ್ಲ ಒಟ್ಟಿಗೆ ಸೇರಿದಾಗ ಎಲ್ಲೋ ಮಾತಾಡೋದಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಭೇದ ಭಾವ ಏನಿರುತ್ತೆ ಅದನ್ನು ದೂರ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮಗೆ ಗುರು ಬಂದು ಸಪ್ತಮದಲ್ಲಿ ಇರ್ತಾನೆ. ಗುರು ಸಪ್ತಮದಲ್ಲಿ ನಿಮಗೆ ಒಳ್ಳೆಯ ಯೋಗವನ್ನೇ ಕೊಡ್ತಾನೆ. ಅದೇ ರೀತಿ ಗುರುವಿನ ಅನುಗ್ರಹದಿಂದ ಮಕರ ರಾಶಿಯವರು ಯಾರೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗೋ ಅಂಥ ಒಂದು ಭಾಗ್ಯ ಇರುತ್ತೆ. ಅಥವಾ ಯಾರೆಲ್ಲ ಡೈವರ್ಸ್ ತೊಗೊಂಡಿರ್ತೀರ ಅವರೆಲ್ಲೋ ಒಂದು ಕಡೆ ಒಂದಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅಥವಾ ಬಿಟ್ಟಿರೋರು, ಗಂಡ ಹೆಂಡತಿ ಸಪ್ರೇಷನ್ ಆಗಿರೋರು, ಬೇಕೇ ಬೇಕು ನಾವು ಸಪ್ರೇಷನ್ ಆಗಲೇಬೇಕು ಅಂದರೆ ಡೈವರ್ಸ್ಗೆ ಅಪ್ಲೈ ಮಾಡಿರೋದು ಡೈವರ್ಸ್ ಕೂಡ ಆಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಒಂದರಿಂದ ಒಂದು ನಡೀತಾ ಹೋಗುತ್ತೆ ಮಕರ ರಾಶಿಯವ್ರ ಮನೇಲಿ. ಯಾಕಂದರೆ ಮಕರ ರಾಶಿಯವರು ತುಂಬ ಕಣ್ಣೀರಲ್ಲಿ ಕೈ ತೊಳೆದಿರ್ತೀರ. ಆ ಒಂದು ತುಂಬ ಕಷ್ಟಪಟ್ಟಿರೋದಕ್ಕೆ ಈ 1 ತಿಂಗಳು 1.5 ತಿಂಗಳು ನಿಮ್ಮದೇ ತಿಂಗಳು ಅಂತ ತಿಳ್ಕೊಳ್ಬೋದು. ಜೊತೆಗೆ ನೋಡಿ ನಿಮಗೆ ಕೇತು, ಯಾಕಂದರೆ ಕೇತು ಒಬ್ಬ ಬಂದು ನಿಮಗೆ 8ನೇ ಮನೆಗೆ ಬರ್ತಾನೆ. 8ನೇ ಮನೆ ಕೇತು ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಹಾಳು ಮಾಡ್ತಾ ಇರ್ತಾನೆ. ಹಾಗಾಗಿ ಆರೋಗ್ಯ ಸಮಸ್ಯೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಮತ್ತು ಅತಿ ಹೆಚ್ಚು ನಿಮಗೆ ಯಾರಾದರೂ ನಿಮ್ಮನ್ನ ಗೈಡ್ ಮಾಡೋರಿದ್ದರೆ, ಅಥವಾ ನೀವೇ ಯಾರಿಗಾದ್ರೂ ಗೈಡ್ ಮಾಡಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ. ಯಾಕಂದರೆ ನಿಮ್ಮ ಮಾತು ಯಾರು ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ನೀವು ಯಾರಿಗಾದ್ರೂ ಒಳ್ಳೆಯವರ ಒಂದು ಗೈಡೆನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಯವ್ರಿಗೆ. ಮತ್ತು ನೋಡಿ ನಿಮಗೆ ಶುಕ್ರ ಕೂಡ ನಿಮಗೆ 9ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಶುಕ್ರ 9ನೇ ಮನೆಯಲ್ಲಿರೋದು ನಿಮಗೆ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಮಕರ ರಾಶಿಯವರು ಯಾರಾದರೂ ನಿಮ್ಮ ಏಜ್ಗಿಂತ ಸ್ವಲ್ಪ ದೊಡ್ಡ ಏಜ್ ಅವ್ರನ್ನ ನೀವು ಮದುವೆ ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ನಿಮಗೆ ಸಪ್ತಮಾಧಿಪತಿ ಸೂರ್ಯ ಕೂಡ ನಿಮಗೆ 10ನೇ ಮನೆಗೆ ಬಂದಿರ್ತಾನೆ. ಕೆಲಸ ವಿಚಾರ ಅಂತ ಬಂದಾಗ ಕೆಲಸದಲ್ಲೂ ಕೂಡ ತುಂಬ ಚೆನ್ನಾಗಿ ನೀವು ಮುಂದುವರಿತೀರಾ. ಆದರೆ ಏಜ್ ಡಿಪೆಂಡ್ಸ್ ಅವ್ರನ್ನ ನೀವು ಮದುವೆ ಆಗ್ಬೋದು. ನಿಮಗಿಂತ ದೊಡ್ಡವ್ರನ್ನ ನೀವು ಮದುವೆ ಆಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಯಾರೆಲ್ಲ ಮದುವೆ ಆಗ್ದಿರಾ ಮಕರ ರಾಶಿಯವರು ತುಂಬ ಡಿಲೇ ಮಾಡ್ತಿರ್ತೀರಾ, ತುಂಬ ವರ್ಷ ಮದುವೆ ಆಗಿರಲ್ಲ, ಅವರು ನಿಮಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಇರುತ್ತೆ. ಈ ಒಂದು ಟೈಮಲ್ಲಿ ನೀವು ಮದುವೆ ಮುಂಜಿ ಮಾಡ್ಕೊಳ್ಬೋದು. ಯಾರಿಗೆ ಮಕ್ಕಳಾಗಿರಲ್ಲ ಅವ್ರಿಗೆ, ಮಕರ ರಾಶಿಯವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಹೆಚ್ಚಿರುತ್ತೆ. ಆದರೆ ಎಲ್ಲ ಒಂದು ಕಡೆ ನ್ಯೂನ್ಯತೆಯಿಂದ ಮಕ್ಕಳು ಹುಟ್ಟುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ಪಾಸಿಟಿವ್ ಆದರೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಎಲ್ಲ ಗ್ರಹಗಳು ಒಟ್ಟಿಗೆ ಇರೋದಿಲ್ಲ. ಜೊತೆಗೆ ನಿಮಗೆ ನೋಡಿ 11ನೇ ಮನೇಲಿ ಬುಧ ಮತ್ತು ಕುಜ ಇರ್ತಾರೆ. ಬುಧ ಮತ್ತು ಕುಜ 11ನೇ ಮನೇಲಿರೋದು ಎಲ್ಲೋ ಒಂದು ಕಡೆ ನಿಮ್ಮ ರಾಜಯೋಗ ಅಂತಲೇ ಅಂದ್ಕೊಳ್ಬೋದು. ಯಾವುದೇ ಒಂದು ರಿಸಲ್ಟ್ ಕೊಟ್ಟರು ನಿಮಗೆ ಟಾಪಲ್ಲಿ ರಿಸಲ್ಟ್ ಕೊಡ್ತಾನೆ ಅಂತ ಹೇಳ್ಬೋದು. ನೀವು ಸಣ್ಣ ಕೆಲಸ ಮಾಡಿದ್ರು ಅದಕ್ಕೆ ದೊಡ್ಡ ರಿಸಲ್ಟು. ನೀವು ಒಂದು ಸಣ್ಣ ಏನೇ ಒಂದು ಕಲ್ಲು ಹಾಕಿದ್ರು ಅಲ್ಲೆಲ್ಲೋ ಒಂದು ಕಡೆ 2 ಕಲ್ಲಾಗೋದು. ಅದೇ ರೀತಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅಲ್ಲಿ ನಿಮಗೆ ತುಂಬ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ವರ್ಕರ್ಸ್ ಅಂತ ಬಂದಾಗ ನಿಮ್ಮ ವರ್ಕರ್ಸ್ ಮೇಲೆ ತುಂಬ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತೀನಿ. ಇಲ್ಲ ಅವರಿಂದ ಲಾಭನೂ ಆಗ್ಬೋದು, ಒಂದು ಕಡೆ ನಷ್ಟನೂ ಆಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮಗೆ ನೋಡಿ 10ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ, ಶುಕ್ರ ಇರೋದ್ರಿಂದ, 10ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಮತ್ತು 9ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸೂರ್ಯ ಕೂಡ ನೀಚನಾಗಿದ್ದಾನೆ. ಕೆಲಸದ ವಿಚಾರ ಅಂತ ಬಂದಾಗ ಅಲ್ಲೆಲ್ಲೋ ಒಂದು ಕಡೆ ಒಂದು ಎಳೆಯಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು. ಕೆಲಸದ ವಿಚಾರದಲ್ಲಿ ತುಂಬ ಹುಷಾರಾಗಿರಿ. ಹಾಗಾಗಿ ನೀವು ಅತಿ ಹೆಚ್ಚು ನೋಡಿ ಮಕರ ರಾಶಿಯವರು ಸೂರ್ಯನಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಅಷ್ಟೋತ್ತರವನ್ನು ಕೇಳೋದಾಗಿರ್ಬೋದು, ಓದೋದು. ಯಾಕಂದರೆ ನಿಮ್ಮ ಕೆಲಸನೇ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಜಯ ಕಂಡ್ರೆ ಎಲ್ಲದರಲ್ಲೂ ನೀವು ಓಕೆ ಆದಂಗೆ. ಅದು ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ, ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಬುಕ್ ಓದೋದಾಗಿರ್ಬೋದು, ಅಥವಾ ಡೈಲಿ ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡೋದಾಗಿರ್ಬೋದು. ನೀವು ಯಾವುದೇ ಟೈಮಲ್ಲಿ ನೋಡಿ, ಒಂದು ಸತಿ ನೋಡಿ ನೀವು ಸೂರ್ಯನ ಭಕ್ತಿಯಿಂದ ನಮಸ್ಕಾರ ಮಾಡಿ, ಅದು ಕೂಡ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ನಿಮಗೆ ಅತಿ ಮುಖ್ಯವಾಗಿ ನಿಮಗೆ ಕೇತು ಒಬ್ಬ ನಿಮ್ಗೆ ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳುತ್ತೆ. 8ನೇ ಮನೆ ಕೇತು ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯನ ಕೆಡಿಸ್ತಾನೆ ಅಂತ ಹೇಳುತ್ತೆ. ಜೊತೆಗೆ ನಿಮ್ಮ ಧನಸ್ಥಾನ ಅಂತ ಬಂದಾಗ ರಾಹು ಕೂಡ ನಿಮಗೆ ಧನವನ್ನು ಕೊಡ್ತಾನೆ, ಯೋಗವನ್ನು ಕೊಡ್ತಾನೆ. ಯಾಕಪ್ಪ ಅಂತಂದರೆ ಅವನಿಗೆ 2ನೇ ಮನೆ ಅಂದರೆ ಕುಂಭರಾಶಿಯಿಂದ 2ನೇ ಮನೆ ಮೀನರಾಶಿಗೆ ಶನಿ ಮೇಲೆ ಎಲ್ಲೋ ಒಂದು ಕಡೆ
ನಿಮ್ಮ ರಾಶಿಯಾಧಿಪತಿ ಶನಿ 3ನೇ ಮನೆಯಲ್ಲಿ ಇರ್ತಾರೆ, ಅಲ್ಲಿ ಗುರುದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಅಲ್ಲೂ ಕೂಡ ನಿಮಗೆ ಧನ ಜಾಸ್ತಿ ಬರ್ತಾ ಹೋಗುತ್ತೆ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಹಾಗಾಗಿ ಮಕರ ರಾಶಿಯವರು ಎಷ್ಟು ಕಷ್ಟಪಟ್ಟಿದ್ರೋ ಅಷ್ಟು ಈ ಒಂದು ತಿಂಗಳು ನವೆಂಬರ್ ತಿಂಗಳಲ್ಲಿ ಒಳ್ಳೆ ರಿಸಲ್ಟನ್ನು ನೋಡ್ತೀರಾ. ಅದೇ ರೀತಿ ಮಕರ ರಾಶಿಯವ್ರಿಗೆ ಮುಖ್ಯವಾಗಿ ಏನಪ್ಪ ರೆಮಿಡಿ ಅಂತಂದರೆ, ನೀವು ಮುಖ್ಯವಾಗಿ ಏನಪ್ಪ ಮಾಡ್ಕೊಳ್ಬೇಕು ಅಂತಂದರೆ ಅತಿ ಹೆಚ್ಚು ನೀವು ಎಣ್ಣೆ ಸ್ನಾನವನ್ನು ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಎಣ್ಣೆ ಸ್ನಾನ ಮಾಡೋದು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡೋದು, ಶನಿಯ ಒಂದು ಟೆಂಪಲ್ಗೆ ಹೋಗೋದು, ಅದೇ ರೀತಿ ಸೂರ್ಯನನ್ನು ಕೂಡ ಆರಾಧಿಸೋದಾಗಿರ್ಬೋದು. ಅದೇ ರೀತಿ ನಿಮಗೆ ತುಂಬ ಹೆಚ್ಚು ನೀವೇನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸೋದು, ಒಂದು ಸ್ವೀಟ್ ಕೊಡಿಸೋದು, ತುಂಬ ಚಿಕ್ಕ ಮಕ್ಕಳಿಗೆ ಸ್ವೀಟ್ ಕೊಡಿಸೋದು ಅಥವಾ ಒಂದು ಐಸ್ ಕ್ರೀಮ್ ಕೊಡಿಸೋದು, ಏನೋ ನಿಮ್ಮ ಕೈಯಲ್ಲಾಗಿರೋದು ನೀವು ಕೊಡಿಸ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ತಿಂಗಳು ನಿಮ್ಮದೇ ತಿಂಗಳು ಅಂತ ಅಂದ್ಕೊಂಡು ಎಂಥ ಕೆಲಸ ಕಾರ್ಯ ಮಾಡಬೇಕಾದ್ರೂ ನೀವು ತುಂಬ ಸೂರ್ಯನನ್ನು ಆರಾಧಿಸಿ, ಅದೇ ರೀತಿ ಶನಿಯನ್ನು ಭಕ್ತಿಯಿಂದ ಬೇಡ್ಕೊಂಡು ನೀವು ಕೆಲಸ ಮಾಡ್ತಾ ಹೋದರೆ ಎಲ್ಲ ಕೆಲಸ ನಿಮ್ಮ ಕೈ ಸೇರುತ್ತೆ.